ಹಿಡಿದು 17,000 ರೀ 19,000 ರೂಪಾಯಿ ಯಾರಿಗುತ್ತೆ ಸರ್. ಈ ಪಾತ್ರ ಮಾಡಿದವ್ರಿಗೆಲ್ಲ ಈ ರೀತಿ ಬಸಮ್ಮ ನಾಗಮ್ಮ ಮಲ್ಲಮ್ಮಗೆ ಹೆಂಗ್ ಕಾಡ್ರಿಲ್ಲ ಈ ಮಲ್ಲಮ್ಮಗೆ ಈ ಕಾಡ್ರಂಗ್ ಸ್ವಚ್ಛಾರ ಈ ಊರಾಗ ಯಾರನಾರಿ ಕಾಡ್ರ ಅವ್ರಿಗೆ ಒಂದ್ ಚಪ್ಪಲ್ ಹಾರ ಕೊಳ ಬೇನ್ ಟೋಳಿ ಹಾರ ಹಾಕೋದ್ ಗಚ್ಚಿ ತಿಳಿ ಇದು ನಮ್ಗ ನಾಟಕ ಪ್ರದರ್ಶನ ಹಾಕಿ ತೋರಿಸಿದ್ರಿ. ಆಮ್ಯಾಗ ಬರಮ್ ರೆಡ್ಡಿ ಬಂದ್ ಕೂದ್ಲೇ ಸ್ಟೇಜ್ನ್ಯಾಗ್ರಿ ಎಲ್ಲ ಸಭಾ ನಗಬೇಕ್ರಿ ಫುಲ್ ಅಂದ್ರ ಅದು ಬರಮ್ ರೆಡ್ಡಿ ಪಾತ್ರ ಮಾಡಿದಂಗ್ರಿ ಅದದ್ರಲ್ಲ ಅವ್ರು ಸಿಕ್ಕಂಗ ಬೈಬೇಕ್ರಿ ಅವ್ರು ಅಂದ್ರ ಅವ್ರು ನಾಗಮ್ಮ ಬಸಮ್ಮ ಅತ್ತಿ ಪಾತ್ರ ಮಾಡಿದಂಗ್ರಿ ಕಲ್ಪನಾರಿ ಅವ್ರಿಗೆ ಹೆಂಗಂದ್ರ ಇವ್ರ ಪಾತ್ರದಾಗ ತಲ್ಲಿನಂದ್ರ ಅಷ್ಟು ಮೇಕಪ್ ಮಾಡಿದ್ರ ಇವ್ರ ಗಂಡ್ ಮಕ್ಕಳೇ ಅಲ್ಲ ಹೆಣ್ಮಕ್ಳೇ ನಿಜವಾದ ಹೆಣ್ಮಕ್ಳು ಅಂತ ಹೇಳಿ ಅವ್ರಿಗೆ ಹಂಗ ಆಗಾನ ಕರಿ ಇದು ಮಾಡ್ತಾರೆ. ಬಿಜಾಪುರ ಮತ್ತು ಸಂಕ್ರಾಂತಿ ಒಳಗ್ರಿ ಆ ಜಾತ್ರೆ ಕೂಡ ಬಸಮ್ಮನ ಪಾತ್ರ ಮಾಡೋದು ಹುಡುಗನಿಗೆ ಭಾಳ ಟಾರ್ಚರ್ ಆಯ್ತ್ರಿ. ಆ ಹುಡುಗನ ಇಡೀ ರಾತ್ರಿ ಬೆಳಗನ ಕಾವಲ್ ಮಾಡ್ತಾ ನಮಗೆ ಯಾಕ್ರಿ ಸಾಹೇಬ್ರ ಇಡೀ ಬೆಳಗನ ಕಾವಲ್ ಮಾಡ್ತಾ ಇದ್ರಿ. ಆ ಹುಡುಗ ಬಂದ್ರೆ ಈ ರೀತಿ ಕೈ ಇಸ್ಕವ್ರ ಅದು ಬಸಮ್ಮ ಪಾತ್ರ ಹುಡುಗ ಅಂದ್ರೆ ಕಾಣಿಕೆ ಕೊಡುವ ಟೈಮ್ದಾಗ ಕೈ ಇಸ್ಕೋದ್ರಿ ಐರಿ ಹಾಕೋದು ಬೆಳಿಗ್ಗೆ ತನಕ ಕುಂದ್ರಿ ಅವ ಬೆಳಿಗ್ಗೆ ತನಕ ಕೂತ್ಕೊಳ್ಳಿ ಅವಾಗ ಮೇಕಪ್ ನಮ್ದು ಎಲ್ಲ ಅರ್ಬಿ ತೆಗದಾಗ ಇವ್ ಗಂಡಸಲ್ಲ ಅಂತೇಳಿ ಅವಾಗ ಕಡೆಕಾಗಿ ಹೋದ್ರಿ ಅವ ನೋಡಿ ಹೆಣ್ಣಿನ ಮ್ಯಾಗಿನ ಯಾಮೋ ಅಂದ್ರೆ ಪ್ರಾರ್ಥನೆ ಸರ ಪ್ರತಿಯೊಂದು ಪಾತ್ರ ರೀ ಅತ್ತಿ ಆತ್ರಿ ಬಸಮ್ಮ ನಾಗಮ್ರಿ ಯಾವ್ದ ಪಾತ್ರ ಆದ್ರೂ ಭಾಳ ಚಂದ ಒಪ್ಪಿದ್ರು ಸರ್. ಒಂದ್ಕೊಂದಾಗಿ ಹುಡುಗ್ಯಾರ ಬಂದಾರ ಅನ್ಬೇಕ್ರಿ ಆ ರೀತಿ ಬಿಟ್ಟಿದ್ರಿ ಅವ್ರ ವಯಸ್ಸು ಆ ತರ ಇತ್ತು ಸರ್. ಈಗ 18 ವರ್ಷದ ಹಿಂದೆ ಇದು ಹಿಂದಿನ ಕಟ್ಟಣಿಗಳು ಒಮ್ಮೆ ಎಕ್ದಮ್ ನಿಂತ್ಕೊಂಡ್ ಬಿಡ್ತು. ನಾವು ಯಾರ್ದು ಮ್ಯಾಗ ತಪ್ಪು ವರ್ಷ ಇಲ್ಲ. ಆರ್ಕೆಸ್ಟ್ರಾ ಬಂದಿರ್ಬೋದು ಸಾಮಾಜಿಕ ನಾಟಕ ಬತ್ ಫಸ್ಟ್ ಆಗನ ಇವು ಎಲ್ಲ ಪೌರಾಣಿಕ ಸ್ವಲ್ಪ ಕಡಿಮೆ ಹೌದಿಲ್ರಿ. ಈಗಂತ್ರು ಸರ ಇದು 2-3 ವರ್ಷನಾಗ ರೀ ಪೂರ್ತಿ ಕಡಿಮೆ ಆಗ್ಬಿಟ್ಟಿದ್ರಿ. ಪೂರ್ತಿ ಎಲ್ಲ ಕಮ್ಮಿ ಸರ್. ಈ ವರ್ಷ ಎಷ್ಟು ನಾಟಕ ನಮ್ಗೆ ಬೇಡಿಕೆ ಬರ್ತಿದ್ರಿ. ಈಗ ನಾವು ನಾಟಕ ನಮ್ಮ ಕಂಪ್ನಿ ಮುರಿದ್ರೆ ಬಿಟ್ಟಿಲ್ರಿ ಸರ. ಈಗ ನಮ್ಮ ಬರಮಿಟಿ ಪಾತ್ರ ಮಾಡ್ತಾರೆ ಮೊಹಮ್ಮದ್ ಸಾಹೇಬ್ ರೀ ಇವ್ರು ಗೆಳೆಯರ ಅಂತ ಇವ್ರು ರವಿನಾಳ್ ಕಂಪ್ನಿ ಹೋಗ್ತಾರ್ರಿ. ನಾ ಏನ್ ಮಾಡ್ತೇನ್ರಿ ಸರ್ ಲಚ್ಚಾನ್ ಕಂಪ್ನಿ ರೀ ಅದು ಲಚ್ಚಾನ್ ಕಂಪ್ನಿ ಅಂತ ನಾವು ಆದ್ರೆ ಅಲ್ಲಿ ಬಿಟ್ಟನ್ರಿ. ಈಗ ಕರ್ಲಾಟ್ ರೀ ಹತ್ನಿತ್ವಲ್ರಿ ಕರ್ಲಾಟ್ ಸರ್ ಎಂಡಿಗೇರಿ ಕಂಪ್ನಿಗಳು ಮಾಡಿಕೊಟ್ಟನ್ರಿ. ಒಂದ್ 2 ಪ್ರವೇಶ ಮಾತ್ರ ಮದರ್ಕಂಡಿ ಒಳಗೆ ಮಾಡಿಕೊಟ್ಟನ್ರಿ. ಮದರ್ಕಂಡಿ ಅಂದ್ರೆ ಅವ್ರದ್ದು ದೊಡ್ಡ ಕಲಾವಿದ್ರು ಸರ್. ಅವರು ಕಲಾವಿದರ ಯಾವ್ದಾರು ನಾಡಿದ್ರೆ ಜಮಖಂಡಿಯಿಂದ ಸ್ವಲ್ಪ ದೂರ ಮದರ್ಕಂಡಿ ಅಂತ ಹೇಳಿ ಅಲ್ಲಿ ಹಲವಾರು ಕಲಾವಿದರು ಹುಟ್ಟಾಕಿರು. ಯಾರು ಅಪ್ಪಲಾಲ್ ಇರ್ಬೋದು, ಕೃಷ್ಣ ಪಾರ್ಜಾತ್ ಇರ್ಬೋದು, ಹೇಮರೆಡ್ಡಿ ಮಲ್ಲಮ್ಮ ಅದ ಯಾಕಂದ್ರೆ ರೆಡ್ಡಿ ಮನೆತನದವ್ರು ಜಾಸ್ತಿ ಅದಾರ. ಅಲ್ಲೇ ಹುಟ್ಟಿದಂಥ ಈ ನಾಟಕ ಇಲ್ಲಿವರೆಗೆ ಬೆಳ್ಕೊಂಡು ಬಂದ ಇವ್ರದೇ ಒಂದು ಟೀಮ್ ಮಾಡ್ಕೊಂಡ್ರು. ಎಲ್ಲರಿಗೆ ಪಾತ್ರ ಒಪ್ಪಂಗ್ ಮಾಡ್ಕೋದು ಭಾಳ ಕಷ್ಟ ಐತಿ. ಅವ್ರ ಕಂಪ್ನಿ ಒಳಗೆ ಸರ್ ಮಲ್ಲಮ್ಮನ ಪಾತ್ರ ಆರಾಮ್ ತಪ್ಪಿತ್ರಿ. ಅದಕ್ಕೆ ನನಗೆ ಕರೆದ್ರಿ ಸರ್ ಅವ್ರ ಕಂಪ್ನಿ ಒಳಗೆ ಮಾಡ್ಬೇಕಲ್ಲ ಅನ್ನೋ ಭಯ ಬಂತ್ರಿ. ದೊಡ್ಡ ಕಲಾವಿದರವರೆಲ್ಲ ಅಷ್ಟೊಂದು ದೊಡ್ಡ ಕಲಾವಿದ್ರು ನಾ ಮಾಡ್ಬೇಕಲ್ಲ ನನಗೆ ಆಗೋದಿಲ್ಲಪ್ಪ ಭಯ ಪಟ್ಟು ಒಲ್ಲಂತ ಬಿಟ್ಟಿದ್ದಾರೆ ಸರ್. ಅವರು ಇಲ್ಲಿ ಒಲ್ಲಂತೆ ಗಪ್ಪ ಯಾರಿಗೆ ಗೊತ್ತಲ್ಲ ನಂಗೆ ಕಡೆಯಾಗಿದ್ದಾರೆ. ಅವ್ರು ಬಂದ್ ರಾತ್ರಿ 8-9 ಗಂಟೆಗೆ ಬಂದ್ರಿ. ಮಾನಿಮಿ ಆಗಿತ್ರಿ ಸರ್ ಅದು ಅವ್ರದ್ದು ದಸರಾ ಮಾನಿಮಿಗೆ ಅದು ನಾಟಕ ಇದ್ದಿದ್ದು ಸರ್. ಮಗುಬಾಯಿ ದ್ಯಾಬೇರಿ ಸರ್ ನಾಟಕ ಇತ್ರಿ ಅದು. ಇಲ್ಲಿ ಸತ್ರಾಗ ಐತೋ ಸರ್ ಚಲೋ ಐತ್ರಿ ನಮ್ಗೆ. ಅವ್ರು ಬಂದ್ರಿ ನಮ್ಮ ಊರಾಗೆಲ್ಲ ತಿರುಗಾಡ್ರಿ ಗಾಡಿ ತಗೊಂಡ್ರಿ. ಐತ್ರಿ ನಾ ಬಸ್ ಸ್ಟ್ಯಾಂಡ್ ಬಂದಿರಿ ಅಂಗಡಿ ಒಳಗ ಪಟ್ಟಿ ಅಂಗಡಿ ಒಳಗೆ ಹೇಳಿದ್ರಿ ಈ ತಮ್ಮ ನೀನು ಹುಡುಗಾಡತ್ತಾರ ನಾಟಕದವ್ರು ಜಲ್ದಿ ಹೋಗಪ್ಪ ಮೊಬೈಲ್ ಇದ್ದಿದ್ದಿಲ್ರಿ ಸರ್ ಹುಡುಗಾಡೋದು ಜಾಸ್ತಿ ರೀ. ಹಿಂಗಂದ್ ಕೂಡಲೇ ನಾ ಗುಡಿ ನಮಸ್ಕಾರ ಮಾಡಿದ್ರೆ ಗುಡಿಗೆ ಸಹಿತ ಹೋಗಿದ್ರು ಸರ್ ಅವ್ರು. ಅಲ್ಲಿಂದ ಹೋಗಿದ್ರು ಊರ್ಲ ತಿರುಗಾಡಿ ಬಂದು ನಮ್ಮ ತೋಟ ಬಂದು ಗಾಡಿ ತರಕೊಂಡು ನಿಂತು ಬಿಟ್ಟಿದ್ರಿ ಅವ್ರು. ಪಾತ್ರ ಕೊಳೆ ಮಿತ್ರಿ ಅವ್ರಿಗೆ ಆಯ್ತು ಹೋಗಿ ನೀನು ತೋಟಕ್ಕೆ ಬೋಟ್ಗೆನ ಏನಪ್ಪ ತಮ್ಮ ಹಿಂಗೆ ಮಾಡಬಾರ್ದು ನೀನು ಕಲಾವಿದ ಬರ್ಬೇಕಪ್ಪ ನೀನು ಅಂತ ಒದ್ದಾಡತ್ರಿ ಸರ್. ನಮ್ಗೆ ಸರ್ ನಿಮ್ಮ ಕಂಪ್ನಿ ಒಳಗೆ ದೊಡ್ಡ ದೊಡ್ಡ ಕಲಾವಿದ್ರು ನಿಮ್ಮ ಕಂಪ್ನಿ ನನಗೆ ಹೆಂಗೆ ಆಗಿತ್ತು ಮಾಡ್ಲಿಕ್ಕೆ ತಂದು ಸಕ್ನ ಅವ್ರೇ ಮಾಡಿದ್ರಿ. ತಮ್ಮ ನೀ ಹೆಂಗೆ ಇರಲಿ ಬರೀ ಸೀರೆ ಹುಡ್ಕೊಂಡ್ ಬಂದಿದ್ರು ಪಾತ್ರ ಉಳ್ಕಿದ್ ನಾವು ಮಾಡ್ತೇವೆ ಆರಾದ್ರಿ ಸರ್. ಆಯ್ತು ಅಂತ ಹೋದ್ರಿ ಹಾದಿ ಒಳಗೆ ಹೋಗಿ ಸಾರವಾಡದಾಗ ದಾಡಿ ಮಿಸಿ ಬಡ್ಸಿದ್ರಿ. ಇದು ಅಲ್ಲೇನು ದ್ಯಾಬೇರಿಗೆ ಹೋದೇವಲ್ರಿ. ಅಂದ್ರೆ ನೋಡ್ರಿ ದ್ಯಾಬೇರಿ ಅಂತ ಹೇಳಿ ಊರ ಬಿಜಾಪುರಿಂದ ಸುಮಾರು 20 ಕಿಲೋಮೀಟರ್ ಇಲ್ಲ ಸರ್ 15 ಕಿಲೋಮೀಟರ್. ಅಲ್ಲಿ ದ್ಯಾಬೇರಿಯಲ್ಲಿ ನಾಟಕ ಸ್ಟಾರ್ಟ್ ಐತಿ. ಏನು 1-2 ಗಂಟೆ ಒಳಗೆ ಸ್ಟಾರ್ಟ್ ಆಗುತ್ತೆ. ಮೊದಲು ಕಂಡಿಂದ ಬಂದಂತ ಕಲಾವಿದರು ಇವ್ರು ಕರಿಲಾಕ ನಡುವಿನಕ್ಕೆ ಬಂದಾರ 8 ಗಂಟೆ ಆಗೈತೆ. 8 ಗಂಟೆಗೆ ಬಂದ್ರಿ. ಇನ್ನು 2 ಗಂಟೆ ಒಳಗೆ ನಾವು ಅಲ್ಲಿ ಹೋಗ್ಬೇಕು. ಇದು 30 ಕಿಲೋಮೀಟರ್ ಅದೊಂದು 15 ಒಂದು 50 ಕಿಲೋಮೀಟರ್ ಆಸ್ಪಾಸ್ ಹೋಗಿ ಮತ್ತೆ ನಾಟಕ ಮಾಡ್ಬೇಕು ಅನ್ನೋದು ಭಾಳ ಕಷ್ಟದ್ದು. ಯಾಕಂದ್ರೆ ಇಲ್ಲಂದ್ರೆ ನಾಟಕ ಮುಳುಗಿ ಹೋಗ್ಬಿಡು. ಅಲ್ಲಿ ಜನ ಕೂಡಿರ್ತಾರಲ್ರಿ ಆ ಕೂಡಿ ಟೈಮ್ದಾಗ ಒಂದ್ ಸ್ವಲ್ಪ ಪಾತ್ರ ಈಗ ನೋಡ್ರಿ ಒಂದು ನಾಟಕ ನಡಿಬೇಕಾದ್ರೆ ಯಾರು ಬರ್ಮಡಿ ಬಂದ್ರೆ ಮಲ್ಲಮ್ಮ ಬರ್ಬೇಕು ಮತ್ತೆ 2 ಪಾತ್ರ ತೆಗೆದ ಬಿಡ್ಬೇಕಾಗತ್ತೆ ಸರ್. ಒಂದೇ ಪಾತ್ರ ಮೇನ್ ಪಾತ್ರ ಸರ್ ಒಂದೇ ನಾಟಕ ಸರ 1 ಮಿನಿಟ್ ಗಬ್ರೆ ಮೇನ್ ಇದ್ದಿದ್ದಾರೆ ಅದ್ರೊಳಗ್ರಿ. ಮಲ್ಲಮ್ಮ ಸ್ಟೇಜಿಗೆ ಬಂದು ಪಾತ್ರನ ಅಭಿನಯಿಸಿಳಂದ್ರೆ ರೀ ಕೂತು ಜನ
ಕಣ್ಣೀರ್ ಹಾಕಿ ಅಳ್ಬೇಕ್ರಿ. ಹಾ ಅಕ್ಕಿ ದುಃಖದಾಗಿರ್ತಾಳ್ರಿ. ಹೌದು ನೇಗೇನ್ಯಾರು ಅತ್ತಿ ಕಾಡ್ತಿರ್ತಾರೆ. ಹೌದು ಗಂಡಗ್ ಹುಚ್ಚದ ಕೇಸಿಂದ ನಿನ್ನೇಂತಲ್ಲಿ ಹಾದ್ರ ಮಾಡ್ತಾಳ, ಮಲ್ಲೈನ್ ಜೋಡಿ ಅದಾಳ ಅಂತೇಳಿ ಕೇಸಿಂದ ನಾಗಮ್ಮ ಬಸಮ್ಮ ಅತ್ತಿ ತಲೆ ತುಂಬ್ರಿ ಆಕಿನ ಕಾಡ್ತಿರ್ತಾರೆ. ಹೌದು ಕಾಡಿ 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 ಕೇಸಿಂದ ಏನಾದತ್ರಿ, ಮುಂದೆ ಮಲ್ಲೈನ ಶಾಪದಿಂದ ಅವ್ರಿಗೆ ರೋಗ ಹತ್ತೈತಿ. ರೋಗ ಹತ್ತಿದ ಕೂಡಲೇ ಆಕಿ ಕಡೆಗೆ ಬಂದು ಆಕಿ ಅವ್ರನ್ನ ಉದ್ಧಾರ ಮಾಡ್ಬೇಕಾರ ಮಲ್ಲಮ್ಮ ತಾಯಿ ಮಲ್ಲಿಕಾರ್ಜುನ ಅಂತ್ಯಾಗ ಬೇಡಿಕೊಂಡು ಜಿತಾ ಮಲ್ಲಿಕಾರ್ಜುನನ್ನ ಪ್ರತ್ಯಕ್ಷ ಮಾಡಿಕೊಂಡು ಅವ್ರನ್ನ ಉದ್ಧಾರ ಮಾಡ್ತಾಳ್ರಿ. ಉದ್ಧಾರ ಮಾಡಿದ ಬಳಿಕ ಅವ್ರಿಗೆ ಅವಾಗ ಆತ್ಮದಾಗ ನೀನ ತಾಯಿ ಹೆಚ್ಚಿನವ ಅಂತೇಳಿ ಮತ್ತೆ ಮಲ್ಲಮ್ಮ ತಾಯಿ ಕಾಲು ಹಿಡ್ತಾರೆ. ಬಸಮ್ಮ ನಾಗಮ್ಮ ಹತ್ತೀರಿ. ಆಮೇಲೆ ಏನಾತ್ರಿ? ಎಷ್ಟು ಗಂಟೆಗೆ ಹೋದ್ರಿ ನೀವು ಅಲ್ಲಿ? ಸರ್ 9 ಗಂಟೆ ಹೋದ್ರಿ ಸರ್. 9 ಹೋದ ತಕ್ಷಣ ಸರ್ ಊಟ ಮಾಡ್ರಿ. ನಾವು ಎಲ್ಲ ಡೈರೆಕ್ಟ್ ಟೈಮ್ ಆಗಿತ್ರಿ ಸರ್. ನಾವು ಕಟಿಂಗ್ ಎಲ್ಲ ಇಲ್ಲಿ ಸಾಲದ ಹಾದ್ಯಾಗ ಮಾಡ್ಕೊಂಡ್ಬಿಟ್ಟಿವ್ರಿ. ಮಧ್ಯದಲ್ಲೇ ಮಾಡ್ಕೊಂಡ್ರಿ ನೋಡಿ, ಯಾಕಂದ್ರೆ ಟೈಮ್ ಇಲ್ಲ ಸರ್. ಕೆಲವೊಂದು ಟೈಮ್ದಾಗ ರೈಲ್ವೆಗೆ ಹೋಗೋ ಟೈಮ್ದಾಗ ರೀ ರೈಲ್ವೆದೊಳಗೆ ಪೈಕಾನಿ ನೋಡಿ ನಿಂತು ದಾಡಿ ಮಾಡ್ಕೊಂಡು ಹೋಗಿವ್ರಿ ನಾವು. ಅಷ್ಟು ಟೈಮ್ ಟಚ್ ಆಗ್ಬೇಕ್ರಲ್ಲ. ಹೌದೌದು. ಈ ರೈಲೊಳಗ ಕರಡಿ ಇರ್ತೈತ್ರಿ ಪೈಕಾನಿ ಒಳಗೆ, ಆ ಕರಡಿ ಮುಂದೆ ನಿಂತು ದಾಡಿ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗ್ಬಿಡ್ತಿರ್ತೀವಿ. ಈ ರೀತಿ ಸೈಡ್ ಅವಾಗ ಮಾಡ್ಕೋಬೇಕು. ಹಾ ರೀ, ನಾವು ಇವತ್ತು ಮಾಡ್ಕೊಂಡು ನಾಳೆ ನಾಟಕ ಐತಂದ್ರೆ ಇಲ್ಲ, ಸ್ವಲ್ಪ ದಾಡಿ ಬರ್ತಾ ಬಂದು ಕುಂಡ್ರಲ್ಲ ಸರ್. ಹಿಂಗಾಗಿ ಬಣ್ಣ ಮೇಕಪ್ ಮಾಡುವಾಗ ಅದು ಸಮಸ್ಯೆ ಆಗತಿ. ಅದೇ ಟೈಮ್ ಮಾಡ್ಕೋಬೇಕಾಗತ್ತೆ. ರಾತ್ರಿ ಇಡೀ ನಾಟಕ ತುಂಬಾ ಚೆನ್ನಾಗೈತೆ ಸರ್. ಅಲ್ಲಿ ಬೇರೆ ಕಂಪನಿ ಆದ್ರೂ ಅವ್ರು ಖುಷಿ ಪಟ್ರಿ ನಾಟಕದವ್ರು. ಆಟೋನು ಚಲೋ ಇದ್ರಿ. 8 ವರ್ಷ ನೀವು ನಾಟಕ ಮಾಡಿದ್ರಿ. ಹಾ ರೀ. ಯಾವ ಊರಾಗ ಅತಿ ಹೆಚ್ಚು ಆಯರಿ ಅಂದ್ರೆ ಕಾಣಿಕೆ ಕೊಟ್ರು ನಿಮಗೆ? ಸರ್ ಆಯರಿ ಹೇಳ್ಬೇಕಂದ್ರೆ ಸರ್ ನಮ್ಮ ಬಿಜಾಪುರದಲ್ಲ ನಿಡುವನಿ ಬಬಲೇಶ್ವರಗಿಂತ ಹೆಚ್ಚು ಅಂತ ಇಲ್ಲಿ ಅನ್ನಕ್ ಬರಂಗಿಲ್ರಿ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚ್ರಿ ನಿಡುವನಿ ಒಳಗೆ ಹತ್ರಿ, ಬಬಲೇಶ್ವರ ಹತ್ರಿ ಸರ್. ಈ ಕಡೆ ಗದ್ದಾಳ್ರಿ, ಹೆಬ್ಬಾಳ ಇಟ್ರಿ. ಹೆಬ್ಬಾಳ ಅಂತೂ ನಮ್ಮ ಅದೇ ದೊಡ್ಡ ಸ್ಥಾನ ರೀ ಸರ್. ಅದು ಅಲ್ಲಿ ಪ್ರತಿ ಜಾತ್ರೆ ಅಕ್ಕಿತಿ ಅಮಾಶಿನ ಜಾತ್ರೆ ಇರ್ತೈತ್ರಿ. 12 ವರ್ಷ ಅಲ್ಲಿ ನಾಟಕ ಮಾಡೇವ್ರಿ. ಹಾ ರೀ, ಸಿದ್ಲಿಂಗ ಮಾಸ್ವಾಮಿಗಳು ಅವ್ರು ಕರೆಸ್ತಾರೆ ನಮ್ಗೆ ಪ್ರತಿಯವ್ರು ಬಿಡ್ಲಾರ್ದ್ರಿ. ಹೌದ್ರಿ. ಹಾ ರೀ. ಈ ಅದ್ರ ಈಗಿನ ಮಂದಿ ಗೊತ್ತಿಲ್ಲ. ಹಾ ರೀ. ಈ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಈ ಭರಮರೆಡ್ಡಿ ಮಾಡಿದಂಥ ಪವಾಡ ಎದಕ್ಕೋಸ್ಕರ ಇದು ನಾಟಕ ಮಾಡಿ ತೋರಿಸ್ಬೇಕು ಅಂದ್ರೆ ಭಕ್ತಿ ಹೆಚ್ಚತ್ತೇಳಿ ಅಂದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನ ಗಂಡ ತಿಳ್ಕೊಂಡಿರ್ತಾರೆ. ಹೌದ್ರಿ. ಯಾಕಂದ್ರೆ ಪತಿದೇವ ಹುಚ್ಚಿರ್ತಾನೆ. ಹಾಂ ರೀ. ಅಂದ್ರೆ ದಿನ ಅವ್ರು ಮಾಡ್ತಿರ್ತ ಅತ್ತೆ ನಾದಿನಿಯವ್ರ ತಗ ತ್ರಾಸ ಕೊಟ್ರು ಆಕಿ ಏನು ಮಲ್ಲಿಕಾರ್ಜುನ ಮ್ಯಾಗ ಭಕ್ತಿಯಿಂದ ಆಕಿ ಪಾರಾಗಿ ಹೋಗ್ತಾಳೆ. ಇದು ನಿದರ್ಶನ ಆಗಿ ರೆಡ್ಡಿ ಕುಲಕ್ಕೆ ಒಳ್ಳೇದಾಗಲತ್ತೆ ಬಿಡ್ಕೊಂಡ್ರು. ಹಾಂ ರೀ. ಅದನ್ನ ನೀವು ತೋರಿಸ್ಕೊತ ಹೊಂಟ್ರಿ. ಶ್ರೀಶೈಲಕ್ಕೊಮ್ಮೆ ಹೋಗಿನತ್ತಂದ್ರಲ್ಲ ಅದ್ರ ಶ್ರೀಶೈಲಕ್ಕೆ ಸರ್ 12 ವರ್ಷ ಹೋಗಿರಿ ಸರ್. 12 ವರ್ಷ ಹೋಗಿರಿ. 12 ವರ್ಷ ಸರ್. ಪ್ರತಿ ವರ್ಷನೂ ಅಲ್ಲಿ 4 ಪ್ರದರ್ಶನ ಕೊಟ್ಟಿವ್ರಿ ನಾವು. ಒಂದು ಅಗ್ನಿಕೊಂಡದಾಗ್ರಿ, ಶರಣ ಬಸವೇಶ್ವರ ಮಠದಾಗ್ರಿ, ಸಾರಂಗ್ ಮಠದಾಗ್ರಿ, ಈ ರೀತಿ ಒಂದು ಪ್ರತಿ 4-3 ಭಿಕ್ಷಾವತಿ ಮಠ ಅಂತಂತಿದ್ರಿ. ಹಿಂಗೆ ಪ್ರತಿಯೊಂದು ಮಠಕ್ಕೂ ಅಲ್ಲಿ ಅವಕಾಶ ಸಿಕ್ಕ್ರಿ. 4 ತನಕ ಕೊಟ್ಟಿವ್ರಿ. 4 ಕಾರ್ಯಕ್ರಮ 12 ದಿವಸ ನಾವು ಅಡ್ವಾನ್ಸ್ ಹೋಗ್ತಿದ್ದೇವ್ರಿ. 12 ದಿನ ಮೊದಲ ನೀವು ಹೋಗ್ತಿದ್ರಿ. ಹೋಗಿ ಅಲ್ಲಿ ಇದ್ದ ಕೇಸಂದ್ರೆ ಇವತ್ತು ಇಲ್ಲಿ ಅಗ್ನಿ ಕೊಟ್ಟಂಗೆ ಮಾಡಿದ್ವಿ ತಿಳಿರಿ. ಮರದಿವ್ಸ ಸಂಜೆ ಜಾಗ ಸಿಕ್ತಂದ್ರೆ ಸಾರಂಗ್ ಮಠಕ್ಕೆ ಹೋಗ್ತಿದ್ದೀವ್ರಿ. ಸಾರಂಗ್ ಮಠದ ಮುಗಿಸ್ಕೇಸಿಂದ ಮತ್ತೆ ಮರದಿವ್ಸ ಏನ್ ಮಾಡ್ತಿದ್ದೀವ್ರಿ, ಭಿಕ್ಷಾವರ್ತಿ ಮಠ ರೀ. ಭಿಕ್ಷಾವರ್ತಿ ಮಠ ರೀ. ಹಂಗ ಕೆಲವೊಂದು ಜಾಗ ಇದ್ದಲ್ಲಿ 4-5 ಪ್ರದರ್ಶನ ತನ ನಾವು ಮಾಡೇವ್ರಿ. ಅಲ್ಲಿ ಮಂದಿ ಕೂತ್ಕೊಂಡು ಜನ ಮಲ್ಲಮ್ಮ ನಾಟ ಅಂದ್ರೆ ಅದು ಮಲ್ಲಯ್ಯ ಮಲ್ಲಮ್ಮ ಅದೇ ಅಲ್ಲಿ ಆ ಭಕ್ತಿ ಪೂರ್ವಕವಾಗಿ ಇಡೀ ನಮ್ಮ ಕರ್ನಾಟಕ ಜನ ಬಂದಿರ್ತಾರೆ ಸರ್. ಇಡೀ ಕರ್ನಾಟಕ ಜನ ಭಕ್ತಿಲೇ ಬಂದು ಕುಂತು ಕೇಳಿ ಎಷ್ಟು ಆಯರಿ ಹಾಕ್ಬೇಕಾಗಿ ಮಲ್ಲಯ್ಯನ ಜೋಡಿಗೆ ಭಿಕ್ಷಾ ಬೇಡ್ಲಾಕ್ ಬಂದಾಗ ಇಷ್ಟಿಷ್ಟು ರೊಕ್ಕ ಆಗೋರು ನಮಗ ಎಲ್ಲರಿಗೆ ಆಯರಿ. ಹಾಂ ರೀ. ಹಂಗಾಗಿ ಕೇಸಂದ್ರೆ ನಾವು 10-12 ವರ್ಷ ಪ್ರದರ್ಶನ ಅಲ್ಲಿ ಸಿರ್ಸದಾಗ ಅತಿ ಉತ್ತಮ ರೀತಿಯಿಂದ ಮಾಡಿವ್ರಿ. ಆದ್ರೆ ಈಗ ಏನಾಗಬೇಕಾಗಿತ್ತಂದ್ರ ಇದು ಏನು ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮುಳುಗಬಾರ್ದು. ಹೌದು ಸರ್. ನಿಮ್ಮ ಊರು ಜಾತ್ರೆ ಕೇತ್ರಿ ಇದ್ರೆ ನಾಟಕ ದಯವಿಟ್ಟು ಹೇಳ್ರಿ. ಮತ್ತು ಸರ್ಕಾರನು ಇದನ್ನ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತಷ್ಟು ಅವ್ರಿಗೆ ಏನಾರ ವ್ಯವಸ್ಥೆ ಮಾಡ್ರಿ. ನಿಮ್ಮ ಇದರಿಂದ ಹೌದಿಲ್ರಿ ಈ ರೀತಿ ರೀ. ಈಗ 50-60 ವರ್ಷ ಪಗಾರ ಮಾಡ್ರಿ ಸರ್. ಯಾರು ಇಷ್ಟ ಪಡಗಲ್ರಿ. ಈ ಸಣ್ಣ ಮಕ್ಳು ಈಗ ನಾವು ಈ ಕಲಾವಿದ್ರ ಆಗ್ಬೇಕು, ಇನ್ನು ಮುಂದೆ ಬೆಳಿಬೇಕಂದ್ರೆ ಸರ್ ಏನಿಲ್ರಿ ಸರ್. ಈಗಂದ್ರೂ ಹಂಗೆ ಬೇಡ್ರಿ. 30 ಮೇಲ್ಪಟ್ರಿ ಈಗ ಹುಡುಗರು ಕಲಾವಿದ್ರ ಸರ್. ಈಗ 10-12 ವರ್ಷ ಕಲಾವಿದ್ರ ಈಗ ಎಲ್ಲಿ ಬೇಕಲ್ಲ ನೋಡ್ರಿ, ಬೆಳಗ್ಗೆ ಬಂದೇ ಬರ್ತಾರ್ರಿ. 30 ವರ್ಷ ನಂತರ ಆಗಲ್ಲ ಕೊಟ್ರಪ್ಪ ಅಂದ್ರೆ ಜೀವನ ಅನ್ಕೂಲ ಮುಂದೆ 30 ವರ್ಷ ಆಗಲ್ಲ ಪಗಾರ ಸಿಗ್ತದ್ರಿ ಅವ್ರಿಗೆ. ಹಾಂ ರೀ. ಆ ರೀತಿ ಅನುಕೂಲ ಮಾಡ್ರಿ, ಚಲೋ ಆಗ್ತದ್ರಿ ಸರ್. ಒಳ್ಳೇದ್ರಿ. ಹಾಂ ರೀ. ಮತ್ತು ಯಾವ ನಾಟಕ ಇದು ಒಂದೇ ಮಾಡಿದ್ರಿ ಸರಿ? ಒಂದೇ ನಾಟಕ ಮಾಡಿದ್ವಿ ನಾವು ಕೂಡ. ಇವ್ರು ಸಾಹೇಬ್ರು ಹೇಳ್ದಂಗೆ ರೀ, ನಾವು ಸಾಮಾಜಿಕ ಪೈಲ ಮಾಡಿರ್ತಾರೆ. ಯಾವ ನಾಟಕ? ಇವಾಗ ಧರ್ಮ ತುಂಬಿದ ಮನೆ ರೀ, ಆಮೇಲೆ ಕಲಿಯುವುದ ಕುರುಕ್ಷೇತ್ರ, ಕೆಲವೊಂದು ಮಾಡಿರ್ ಸರ್, ನೆನಪಿಲ್ರಿ.
ನಾವು ನಾಟಕ ಬೇಷ ಮಾಡೇವ್ರಿ ಕನ್ನಡ ಧರ್ಮದ ಕಣ್ಣೀರು ರೀ ಹಾಂ ರೀ ಇವತ್ತು ಕಥಾನಾಯಕ ರೀ ಪೊಲೀಸಿನ ಪಾತ್ರ ರೀ ಇವಾಗ ಅದ್ರ ಕಥಾನಾಯಕ ಜಾಸ್ತಿ ಮಾಡೀನಿ ರೀ ಹಾಂ ರೀ. ಆಮೇಲೆ ಇವರು ಮೊಹಮ್ಮದ ಕೊರ್ಬೋ ಅವರು ಸಾಮಾಜಿಕ ನಾಟಕದಾಗ ಗೌಡ್ರ ಪಾತ್ರ, ಶೆಟ್ಟಿ ಪಾತ್ರ, ಮತ್ತೆ ಮಗಳ ತಂದೆ ಪಾತ್ರ, ಹಾಸ್ಯ ಹುಡುಗಿ ಅಪ್ಪನ ಪಾತ್ರ ಏನು ನಡ್ಬರ್ಕ್ ಬರತಿ ಇವ್ರಿಗೆ ಹೋಗ್ತೈತಿ ಮತ್ತೆ ಆ ಟೈಮ್ದಾಗ ಅಂದ್ರ ಕರ್ನಾಯಕನ ಬಲಗೈ ಬಂಟ್ರಿ ಗುಮಾಸ್ತ ಕಾರ್ಕೊಂಡ್ರಿ ಸರ್. ಈ ತರ ಏನ್ ಪಾತ್ರ ಬರ್ತಿತ್ತು ಇವ್ರಿಗೆ ಬರ್ತಿತ್ತು. ಹೌದು ಸರ್. ಅದೊಂದು ಪೆನ್ ಇದು ತಗೊಂಡು ಜಾಕೆಟ್ ಹಾಕೊಂಡು ಅದೊಂದು ಗತ್ತನ ಬೇರೆ. ಭಾರಿ ಐತಿ ಹೋಗ್ತೈತ್ರಿ ಅವ್ರಿಗೆ. ಯಾವ ಪಾತ್ರ ಹೌದು ಸರ್. ಓರಿ ಯಾವ ಪಾತ್ರ ಹೋಗ್ತಿತ್ತು ಅದ್ರಾಗ? ನನಗದ ನೋಡ್ರಿ ಹಾಸ್ಯದಲ್ಲೇ ಹುಡುಗಿ ಅಪ್ಪಂದು ಕಾಮಿಡಿ ಖಳನಾಯಕನ ಗುಮಾಸ್ತಾರೆ ಸರ್. ಅದು ಏನ ಬರ್ತದ ಸನ್ನಿವೇಶ ಅದ್ರೊಳಗ್ರಿ ಮಾಡಿದ್ದು ಕಾಮಿಡಿ ಹಾಸ್ಯರಿ. ಮತ್ತು ಈ ಮಲ್ಲಮ್ಮ ನಾಟದೊಳಗು ಏನು ಕೂಡ್ಸ್ಕೊಂಡ್ರಲ್ರಿ ಸರ, ಅದರೊಳಗು ಬರಮರೆಡ್ಡಿ ಪಾತ್ರ ಅದ ಹುಚ್ಚನ ಪಾತ್ರ ನೋಡ್ಲಿಕ್ಕೆ ಕೇಳಲಿಕ್ಕೆ ಜನಕ್ಕೆ ಇದು ಹುಚ್ಚನ ಪಾತ್ರ ರೀ. ಅದು ಕೂತ್ ಕೇಳಿದ್ರೆ ಅದು ಎಲ್ಲ ಥರ ಮಾತಿಗೆ ಮಾತು ಅರ್ಥಕ್ಕೆ ಅರ್ಬಿತವಾಗಿರಿ ಅದು ಭಾರಿ ತಿಳ್ಕೊಂಡವ್ರಿಗೆ ಭಾರಿ ಆದ್ರಿ. ಅದು ಇಡೀ ನಾಟಕನ ರೀ ಒಂದು ಮಲ್ಲಮ್ಮನ ಕೈ ಆಗ್ರಿ, ಒಂದು ಬರಮರೆಡ್ಡಿ, ಒಂದು ಅತ್ತಿ ನಾಗಮ್ಮ ಬಸಮ್ರಿ ಮಲ್ಲಿಕಾರ್ಜುನ್. ಅಂದ್ರೆ ನೀವು ನಾಟಕದಾಗ ಕರೆ ಹವಾ ತಂದಿದ್ರನ್ರಿ? ಕರೆ ಹವಾ ನಿಜವಾಗ್ಲೂ ನಾವು ಜಮಖಂಡದಿಂದ ಬಾಡಿಗೆ ತಂದು ತೊಗೊಂಡ್ಬರ್ತಿದ್ದೀವ್ರಿ. ಬಾಡಿಗೆ ಅದಕ್ಕೆ ಜೀವನ್ ತಾಮಿಗೆ ರೀ ಒಂದು ದಿವಸ ತಂದಿವಂದ್ರೆ ಒಂದು ಪ್ರದರ್ಶನ ಆಡಿ ಕೊಡ್ಬೇಕಾದ್ರೆ 2,500 ರೂಪಾಯಿ ಬಾಡಿಗೆ ತೊಗೋತಿದ್ದೀರಿ ಅವರು. ಆಮ್ಯಾಗ ಹೋಗಿ ನಾವು ತರೋದು ನಾವೇ ರೀ, ಹೋಗಿ ಕೊಟ್ಟು ಬರೋದು ನಾವೇ ರೀ. ಅದ್ರ ಅರ್ಧ ಖರ್ಚು ನಮಗೆ ಬೀಳ್ದ್ರಿ. ಒಂದು ಆಟಕ್ಕೆ 500 ಖರ್ಚು ಬೀಳ್ತೈತಿ ರೀ. ಆಮೇಲೆ 500-1000 ತನಕ ಬಿದ್ರು ಭೀ ನಾವು ಅದನ್ನ ವಿಚಾರ ಮಾಡ್ತಿಲ್ಲ. ಜೀವನ್ ತಾಮನ ತಂದು ನಾವು ಮಾಡೇವ್ರಿ. ಅದಕ್ಕಾಗಿ ರೀ ಮತ್ತೇನೈತ್ರಿ ಈಗ ಜನ ಹೇಳೋದು ಏನು ಹೇಳ್ತೈತ್ರಿ, ಮಲ್ಲಮ್ಮ ನಾಟಕ ಕೂತ್ ನೋಡ್ಬೇಕಾದ್ರೆ ರೀ ಮಲ್ಲಮ್ಮ ಬಂದ ಪಾತ್ರ ನಡೆಸಿದ್ರೆ ರೀ ಕೂತು ಜನ ಅಳ್ಬೇಕ್ರಿ. ಹಾ ರೀ, ಅತ್ತಿ ನಾಗಮ್ಮ ಬಸಮ್ಮ ಬಂದ್ ಕಿಶಿಂದ ಪ್ರದರ್ಶನ ಅವ್ರು ನಡೆಸಿದ್ರೆ ಅವ್ರದ್ದು ಕೇಳಿ ಕೆಟ್ಟ ಜಗಳ ಹಚ್ಚೋದು ಒಟ್ಟು ಬರೀ ಕಾಡಾಟದ ತೆಗದ್ರಿ ಅವ್ರದ್ದು. ಅದರಸಿಂದ ಅವ್ರು ಬಂದ ಜನ ಅಲ್ಲಿ ಪ್ರದರ್ಶನಕ್ಕೆ ನಿಂತ್ರಿ ಕುಂತ ಜನ ಏನ್ ಇರ್ತೈತಿರ್ಲ ಅವರು ಸಿಕ್ಕಂಗ ಬೈಬೇಕ್ರಿ ಅವರು. ಅಂದ್ರ ಅವರು ನಾಗಮ್ಮ ಬಸಮ್ಮ ಅತ್ತಿ ಪಾತ್ರ ಮಾಡಿದಂಗ್ರಿ, ಇಲ್ಲ ರೀ ಅಂತ ಮಲ್ಲಿಕಾರ್ಜುನ್ ಪ್ರದರ್ಶನಕ್ಕೆ ಬಂದ ಅಲ್ಲಿ ಸ್ಟೇಜ್ನಲ್ಲಿ ಮಂದಿ ನಿಂತ್ರಿ. ಅವಾಗ ಸಭಾ ಸಾಕ್ಷಾತ್ ಮಲ್ಲಿಕಾರ್ಜುನ ನಾವು ಮಾತಾಡ್ಲತ್ತೇನ ಮಾತಾಡಿದ ಹತ್ತದಾಗ್ರಿ ಕುಂತ ಜನ ಏನೈತ್ರಿ ಸುಮ್ಮ ಸಭಾ ಸಂಪು ಕೂತ್ ಕೇಳ್ಬೇಕ್ರಿ. ಅದು ಮಲ್ಲಿಕಾರ್ಜುನ ಪಾತ್ರ ರೀ. ಆಮ್ಯಾಗ ಬರಮರೆಡ್ಡಿ ಬಂದ್ ಕೂದ್ಲೇ ರೀ ಸ್ಟೇಜ್ನ್ಯಾಗ್ರಿ ಎಲ್ಲ ಸಭಾ ನಗಬೇಕ್ರಿ ಫುಲ್. ಅಂದ್ರ ಅದು ಬರಮರೆಡ್ಡಿ ಪಾತ್ರ ಮಾಡಿದಂಗ್ರಿ, ಅದು ಮಲ್ಲಮ್ಮ ನಾಟ ಆದಂಗ್ರಿ, ಅಲ್ರಿ ಅದು. ಹಿಂಗಾದ್ರಿ ಸರ ನಾವ್ ಇಷ್ಟು ಮಾಡ್ಕೋತ ಬಂದಿವ್ರಿ. ಅದು ಇನ್ನು ಮಾಡ್ಬೇಕಂತೇಳಿ ಇವರು ಇದು ನಮ್ಮ ನಾಟಕದಲ್ಲಿ ಬಸವರಾಜ್ ಕುಂಬಾರ ಇವರೇ ಮಾಲಕರು, ಸತತವಾಗಿ ಇವರೇ ಮಾಡ್ಕೋತ ಬಂದಾರ. ಅದರಲ್ಲಿ ಮುಂದೆ ಬಂದು ಮೊದಲೇ ಒಬ್ರು ಬೇರೆ ಮ್ಯಾನೇಜರ್ ಆಗಿದ್ರು, ಅವ್ರು ಬಿಟ್ರು. ಅವ್ರು ಆದ ಬಳಿಕ ಅವ್ರ ಮಾಲಕರು ನಾವು ಮ್ಯಾನೇಜರ್ ರೀ. ಅವರು ಕುಂಬಾರ ಬಗ್ಗೆ ರೀ, ನಾನು ಅದಾಪ್ರಿ. ಒಟ್ಟಾರೆ ನಾವು ಇವತ್ತು ಹೇಳೋದು ಏನಂದ್ರೆ, ಈ ಏನು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಪಾರಿಜಾತ ಇರ್ಬೋದು, ಸಂಗ್ಯಾ ಬಾಳೆ ಇರ್ಬೋದು, ನಮ್ಮ ಊರಾಗ ಎಲ್ಲ ಕಲಾವಿದರು ಅದಾರ ಸರ್. ಹಿಂಗಾಗಿ ಈ ಏನು ಕಲೆ ಐತಿ ಮುಳುಗಬಾರ್ದು. ಯಾವ ಥರ ಉತ್ತರ ಕರ್ನಾಟಕ ಒಳಗೆ, ಉತ್ತರ ದಕ್ಷಿಣ ಕನ್ನಡ ಈ ಕಡೆ ಏನು ಯಕ್ಷಗಾನ ಹೆಂಗೆ ಉಳ್ದೈತಿ ಹಂಗೆ ನಮ್ಮಲ್ಲಿ ಭಾಳ ಅದಾವ. ಆ ಕಡೆ ಎಲ್ಲ ಬರೀ ಯಕ್ಷಗಾನ ಒಂದೇ, ಆದ್ರೆ ನಮ್ಮಲ್ಲಿ ಹಂಗಲ್ಲ. ಒಂದು ಕಡೆ ಪಾರಿಜಾತ ಇದೆ ರೀ, ಒಂದು ಕಡೆ ಸಂಗ್ಯಾ ಬಾಳೆ ಇದೆ, ಒಂದು ಕಡೆ ಹೇಮರೆಡ್ಡಿ ಮಲ್ಲಮ್ಮ ಐತಿ, ಬಸವಣ್ಣವ್ರ ಚರಿತ್ರೆ ಐತ್ರಿ, ಭಾಳ ನಾಟಕ ಅದಾವ. ಎಲ್ಲ ಉಳಿಬೇಕಾಯ್ತು. ಯಾಕಂದ್ರೆ ಬಯಲಾಟ ಒಳಗೆ ಭಾಳ ಥರ ಬರ್ತಾವೆ. ಚಿತ್ರಾಂಗದ ಬರ್ತೈತಿ, ಜಯ ವಿಜಯ ನಾಟಕ ಬರ್ತಾವ, ಬಬ್ಲೇಶ್ವರ ಒಳಗೆ ಮಾಡ್ತಿದ್ರು ನೋಡ್ರಿ, ವಿಜಯಲಕ್ಷ್ಮಿ ನಾಟಕ, ಕುರುಕ್ಷೇತ್ರ, ಏನು ಭಾಳಷ್ಟು ನಾಟಕಗಳನ್ನ ಪೌರಾಣಿಕ ಎಲ್ಲ ಮುಳುಗಡೆ ಹೋಗಿಬಿಟ್ಟಾವ. ಯಾರಿಗೂ ಹೆಸರು ಕೂಡ ನೆನಪುಳಿದಿಲ್ಲ. ದಯವಿಟ್ಟು ಈ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ನಡೆಯುವಂಥ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಕೇವಲ ನೀವು ಪ್ರದರ್ಶನ ಮಾಡಿಬಿಡ್ಬೇಡ್ರಿ, ಅವ್ರಿಗೆ ಒಂದು ವ್ಯವಸ್ಥಿತವಾದ ಮಾಡಿ ಕೊಡ್ಬೇಕು. ಬರೀ ನಾಟಕ ಮಾಡಿ ಅವತ್ತೊಂದು ದಿನ ಕೊಟ್ಟರೆ ಅದೊಂದಿಷ್ಟು ಸಂಭಾವನೆ ಕೊಟ್ಟರೆ ಏನಿಲ್ಲ. ಅವ್ರ ಜೀವನ ಪೂರ್ತಿ ಕಲೆ ಮ್ಯಾಗ ನಿಂತೈತಿ. ಕಲೆ ಉಳಿಬೇಕಂದ್ರೆ ಒಂದಿಷ್ಟು ಕಲಾವಿದರಿಗೆ ಗುರುತಿಸಿ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ಮತ್ತೆ ಮುಂದಿನ ಇದರೊಳಗೆ ನಿಮಗೆಲ್ಲ ತೋರಿಸ್ತೀವಿ. ನಾವು ಇವರು ಮಾಡಿದಂಥ ಪಾತ್ರಗಳನ್ನು ಫೋಟೋಗಳು ಕೂಡ ಆ ಟೈಮ್ದಾಗ ಹೊಡ್ಲಿಕ್ಕಾಗಲಿಲ್ಲ. ಅದಾವಲ್ಲ ಹಾಂ ಅದಾವ ನೋಡ್ರಿ. ಯಾಕಂದ್ರೆ
ಫಸ್ಟ್ ಸ್ಟಾರ್ಟ್ ಆಗೇನು ಹಿಡ್ದ ಅವು ಫೋಟೋಗಳಿಲ್ಲ, ಯಾಕೆ ಭಾಳ ಹೊಡಿತಿದ್ದಿಲ್ಲ ಅವಾಗ. ಬಟ್ ಮೊದಲಿನ ಮೊದ್ಲಿಗೆ ಯಾಕಂದ್ರೆ ಅದು ಯಾರಂತಲ್ಲಿ ಸ್ಮಾರ್ಟ್ ಫೋನ್ ಇದ್ದಿದ್ದಿಲ್ಲ, ಕ್ಯಾಮ್ರಾ ಯಾವ ಇದ್ದಿಲ್ಲ, ಅದ್ರ ಬಗ್ಗೆ ಲಕ್ಷ್ಯ ಇದ್ದಿಲ್ಲ. ಇತ್ತೀಚೆಗೆ ಬಂದಂಥ ಅವ್ರ ಫೋಟೋಗಳನ್ನು ನಾವು ಡಿಸ್ಪ್ಲೇದಲ್ಲಿ ಹಾಕ್ತೀವಿ ನೋಡ್ರಿ, ಹೆಂಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ರು ಹೆಂಗಿಲ್ಲ ಅನ್ನೋದು ನಿಮಗೆಲ್ಲ ತೋರಿಸ್ಕೊತಾ ಹೋಗ್ತೀನಿ. ಒಟ್ಟಾರೆ ನಾವು ಹೇಳ್ಬೇಕು ಇಷ್ಟೇ, ಕಲೆ ಉಳಿಬೇಕಾಗಿತ್ತು ನಮ್ಮ ಕಲಾವಿದ. ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಎಲ್ಲ ನಾಟಕಗಳು ಬಯಲಾಟಗಳು ಎಲ್ಲ ಉಳಿಬೇಕಂದ್ರೆ ಇಂಥವ್ರು ಎಲ್ಲೇ ಹೋದ್ರೂ ಗುರ್ತಿಸ್ಬೇಕು ಸರ್ಕಾರ, ಮತ್ತು ಜನನೂ ಗುರ್ತಿಸ್ಬೇಕು. ಆ ನಾಟಕ ಮುಳುಗಬೇಕಂದ್ರೆ ನಿಮ್ಮೂರು ಜಾತ್ರೆ ಒಳಗೆ ಅವ್ರು ಯಾರ್ಯಾರು ನೋಡ್ತಿದ್ರಿ ಇಂಥವು ಕರೆಸಿ ಮಾಡಿಸ್ಬೇಕ್ರಿ. ಸುಮ್ಮನೆ ಆರ್ಕೆಸ್ಟ್ರಾ ಅದು ಇದು ಈಗೆಲ್ಲ ನೋಡ್ರಿ ಜನಪದ ಎಷ್ಟು ಹೊಲಸಾಯ್ತು. ಕೆಲವೊಂದು ಭಾಗದಾಗ ರೀ ಜನ ನೋಡೋದೈತ್ರಿ, ಗೋಕಾಕ್ ತಲೆ ಕಾನೆಟ್ರಿ ಅಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಸರ್. ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಡೀ ರಾತ್ರಿ ಬೆಳಗನ ಕೂತಿ ಜನ ನೋಡ್ಲಕ್ರಿ. ಕುಂದ್ರೆ ರಾತ್ರಿ ಬಸಮ್ಮ ನಾಗಮ್ಮರಿ ಮಾತ್ರಿ ಈ ಮಲ್ಲಮ್ಮ ಕಾಡೋದು ನೋಡ್ರಿ ಸರ. ರಾತ್ರಿ ಅವ್ರ ಪ್ರವೇಶನಾಗ ರೀ ಅವ್ರು ಚಪ್ಪಲ್ ಹಾರ ಕಟ್ಲಾಕ್ ನಿಂತಿದ್ರಿ ನೋಡ್ರಿ, ಮನ್ಸಿಗೆ ಪರಿಣಾಮ ಆಗಿತ್ರಿ ಜನ್ರಿ. ಆ ಚಪ್ಪಲ್ ಹಾರ ಕಟ್ಟಾಕ್ ನಿಂತು ಕೂಡಲೇ ಬ್ಯಾಡ್ ಅಂದಿವ್ರಿ ನಾವು. ನಮ್ಗೆ ಬಂದ್ ಕೇಳಿದ್ರಿ ಅವ್ರು, ನಾವ್ ಈ ರೀತಿ ಮಾಡ್ತೀವ್ರಿ ಅಂದ್ರೆ ಮಾಲಕ್ ನಾವ್ ಇದ್ರಂತ ಕೇಳಿದ್ರಿ ಅವ್ರು. ಅದನ್ನ ರೀತಿ ಮಾಡ್ಬೇಡ ಅಂದ್ರೆ ಇವ್ರಿಗೆ ಇದನ್ನ ಮಾಡಿದ್ರನ ಇದ ಇವ್ರಿಗೆ ಬರೋಬರಿ ಅಂತ ಹೇಳಿ ಹಿಂಗ್ ಮಾಡತ್ತೀವಿ ಅನ್ನೋದೊಂದು ಹಠ ಬಂದ್ಬಿಡ್ತೀವಿ. ಜನ ಅಳುದ್ರಿ ಆತರ ಹಿಂಗ್ ಮಾಡ್ಬೇಕು ಅದರಿಂದ ಅವ್ರು ಏನೈತಿ ಇವ್ರಿ ದುಷ್ಟದಾರ ಅಂದ್ರೆ ಇವ್ರು ದುಷ್ಟ ನಾವು ಚಪ್ಪಲ್ ಹಾರ ಹಾಕ್ಬೇಕಂತ ಮಾಡಿವ್ರಿ. ನಿಮ್ ಅವ್ರ ಅನುಕಂಪ ನಮ್ ಮುಂದೆ ಕೇಳ್ಕೊಂಡ್ರಿ ಅವ್ರು, ಇಲ್ರಿ ಚಪ್ಪಲ್ ಹಾರ ಅಂದ್ರ ಅಸಹ್ಯ ಹಾಕದ್ರಿ ಮಾಡ್ರಿ ಅಂತಂದ. ಅಂದ್ರ ಹೆಂಗ ತೋರ್ಸಿದ್ರಪ್ಪ ಅಂದ್ರ ಇಡೀ ಅವರೇ ಆಗಿದ್ರು ಸಾಕ್ಷಾತ್. ಏನು ಅವ್ರು ಬಿಡ್ಲಿಲ್ರಿ, ಅವ್ರು ಬ್ಯಾರೆ ಏನ್ರಿ ಮಾಡ್ರಿ ಅಂದಿರ್ ನಾವು. ಆರು ಏನ್ ಮಾಡ್ರಿ ಬೇನ್ ತಪ್ಪಲ್ ಸರ ರೀ, ಅದ್ರೊಳಗೆ ಕ್ಯಾರ್ರಿ ಬೇನ್ ಟೊಳೆರಿ ಕೆಂಪ್ ಮೆಣಸಿನ್ಕಾಯಿ ರೀ ಈ ರೀತಿ ಕಟ್ಟಿ ಇತ್ಕಿಂದ ಅವಮಾನ ಮಾಡಿದ್ರ ಪರಿಣಾಮ ಆಗಿತ್ತು. ಅದು ಅವ್ರು ಪಾತ್ರ ಮಾಡತಕ್ಕಂಥವ್ರಿಗೆ ಅವಮಾನ ಅಲ್ರಿ, ಅದು ಏನ್ ಪಾತ್ರ ಅದಲ್ರಿ ಅದು ಹಂಗ ಮಾಡಿದವ್ರಿಗೆ ಆಕೈತಿ. ಇನ್ನು ಮುಂದೆ ಮಾಡ್ತಕ್ಕಂಥವ್ರಿಗೆ ಇದ ಸನ್ನಿವೇಶ ಬರ್ತಕ್ಕಂತ ಮಾತು ಅವ್ರು ಮಾಡಿ ತೋರಿಸಿದ್ರು. ಹಿಂಗ್ ಮಾಡಬಾರ್ದು, ಹಿಂಗ ಮಾಡಿದವ್ರಿಗೆ ಹಿಂಗೆ ಹಾಕದ ಅವ್ರು ಹಾಕಿದ ರೀತಿ ಹೆಂಗಿತ್ತದ್ರಿ, ಆ ಊರಿನ ಹಿರಿಯರ ಬಂದ್ ಹಾಕಿರೋದನ್ರಿ ನೋಡ್ರಿ. ಇದು ಈ ಪಾದ್ರ ಮಾಡಿದವ್ರಿಗೆಲ್ಲ ಈ ರೀತಿ ಬಸಮ್ಮ ನಾಗಮ್ಮನ ಮಲ್ಲಮ್ಮಗೆ ಹೆಂಗ್ ಕಾಡ್ರಿಲ್ಲ, ಈ ಮಲ್ಲಮ್ಮಗೆ ಈ ಕಾಡ್ರಂಗ್ ಸ್ವಚ್ಛಾರ ಈ ಊರಾಗ ಯಾರನಾರಿ ಕಾಡ್ರ ಅವ್ರಿಗೆ ಒಂದ್ ಚಪ್ಪಲ್ ಹಾರ ಕೊಳ ಬೇನ್ ಟೋಳಿ ಹಾರ ಹಾಕೋದ್ ಗಚ್ಚಿ ತೇಳಿ ಇದು ನಮ್ಗ ನಾಟಕ ಪ್ರದರ್ಶನ ಹಾಕಿ ತೋರಿಸಿದ್ರಿ. ಈ ಪಾತ್ರಕ್ ಮಾಡ್ಲಿಲ್ಲ ಅವ್ರು. ಅಂದ್ರ ಸೊಸೆ ಅಂದರಿಗೆ ಅತ್ತೆ ನಾದಿನಿಯರು ತ್ರಾಸ್ ಕೊಟ್ಟ ಹಿಂಗ ಕೊಟ್ರಂದ್ರ ನಮ್ಮ ಊರಾಗ ಅದನ್ನ ತೋರ್ಸೋ ಸಂಬಂಧ ಹಂಗ ಅವರು ನಿಮಗೂ ಬರ್ತಕ್ಕಂತ ಪರಿಸ್ಥಿತಿ ಬರ್ತೈತಿ ಆಗಿನ ಕಾಲ ಬರ್ಬಹುದು ಅಂತ ಹೇಳಿ ಅದು ಅಚಾನಕ್ ಇದು ಅಲ್ರಿ, ಅದು ಬರತೈತಿ ಅಂತ ಹೇಳಿದ್ರಿ ಅವ್ರು. ನಮ್ಮ ಊರಾಗ ಹೇಳಿ ಅವ್ರ ಅದನ್ನ ಹಂಗ ಮಾಡಿದ್ರು. ಆದ್ರೆ ಈಗ ನೋಡ್ಕೋರಿ ಹಿಂಗ್ ಮಾಡಿದ್ರ ಅಂದ್ರೆ ನಿಮ್ಗೆ ಹಿಂಗ ಆಗತ್ತೇಳಿ ತೋರ್ಸಿದ್ರು. ಯಾಕಂದ್ರೆ ಅವಾಗ ಮೀಡಿಯಾ ಏನು ಇದಿಲ್ಲ, ಈ ವಿಡಿಯೋ ಮಾಡಿ ತೋರ್ಸ್ಬೇಕು ಹೇಳ್ಬೇಕು ಅನ್ನೋದು ಏನು ಇಲ್ಲ, ಎಲ್ಲ ಕಣ್ಣು ಮುಂದೆ ಲೈವ್ ಚಲೋ ಆತಿತ್ತು. ಇದೇ ರೀತಿ ಕಾರ್ಯಕ್ರಮ ಆಗಿದ್ರಿ ಸರ್. ಚಿನ್ನಾಪುರ ಅಂತ ಒಂದ್ರಿ ಈ ಕಡೆ, ಅದು ತಾಲೂಕ್ ಜಿಲ್ಲಾ ಮರ್ತನ್ರಿ ಬುಕ್ನಾಗ ಐತ್ರಿ. ಚಿನ್ನಾಪುರ ಊರ್ ಸರ ರೀ. ಅವ್ರ ಸಿರ್ಸಲ್ದಾಗ ಬುಕ್ ಆಗಿತ್ರಿ ಆಟ, ನಮ್ಮನ್ನ ಅಲ್ಲೇ ನೋಡಿದ್ರಿ. ಆಟ ನೋಡಿ ಅವತ್ತು ರಾತ್ರಿ ಒಬ್ರು ಹಿರಿಯರು ಬಂದು ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರಿ ಅವ್ರು. ಬುಕ್ ಮಾಡ್ಕೊಂಡ ನಂತರ ರೀ ರಾತ್ರಿ ಬೆಳಗ್ಗೆ ಆಟ ಮಾಡಿದೇವ್ರಿ. ಅಲ್ಲಿ ನಾಟಕ ಸರ ಹಿಡಿದು 17,000 ರೂಪಾಯಿ ಆಟ ಆಡಿದ್ದೀರ ಅದನ್ನ. ಆಗಿನ ಟೈಮ್ದಾಗ 17,000 ಆಟ ಆಡಿದ್ದೀರ ಅದು. ಆ ರೂಟ್ ಬತ್ರಿ ಪಗಾರ ಗಾಡಿ ಬಾಡಿಗೆಲ್ಲ ಹಿಡಿದೇವ್ರಿ. ಆ ಊರಾಗ ರೀ ಸರ್ ಜನಸಂಖ್ಯೆ ಭಯಂಕರ ಜನಸಂಖ್ಯೆ ಆದ್ರೆ ಊರ್ ಸಣ್ಣದ್ರಿ, ನೋಡ್ಲಾಕ ಇಡೀ ಜನನ ಆ ರೀತಿ ಬಂದ್ಬಿಡ್ತಾರೆ. ಸುತ್ತಮುತ್ತಲಿನ ಹಳ್ಳಿ ಮಂದಿ ಆ ಪ್ರಕಾರ ಬಂದ್ರಿ. ನಾವ್ ಹಿಡಿದು 17,000 ರೀ, 19,000 ರೂಪಾಯಿ ಯಾರಿಗಿತ್ತ ಸರ್ ಅಲ್ಲಿ ನೋಡ್ರಿ. 17,000 ನಾವ್ ಹಿಡಿದ್ರಿ ಆಟವನ್ನ ಅವ್ರು ನಿಗದಿಪಡಿಸಿದ್ರು. ಆದ್ರೆ ಅದಕ್ಕಿಂತ 19,000 ಮತ್ತೆ ಎಕ್ಸ್ಟ್ರಾ ಅದು ಬಹುಮಾನ ಕೊಟ್ಟಿದ್ರು, ಖುಷಿಯಿಂದ ಕೊಟ್ಟಿದ್ರು. ಅಷ್ಟೊಂದು ಇಡೀ ರಾತ್ರಿ ಕೂಡ ಅಷ್ಟೊಂದು ಐತ್ರಿ ನಮ್ಗೆ. ನೋಡುವಂತ ಜನಸಂಖ್ಯೆ ಅಂತಲ್ಲ ಒಂದ್ ಕೆಲವೊಂದು ಐತ್ರಿ. ನನ್ನ ಇನ್ನೂ ಅದಾರ ಈ ಕಲೆ ಉಳಿಬೇಕಾರ ನಿಮ್ ನಂಬರ್ ಅಟ್ ಹೇಳ್ರಿ ಸರ್. ನಮ್ ನಂಬರ್ ಬಂದ್ರಿ 99 ರೀ 99 72 69 38 69 ರೀ 69. ಹಾ ರೀ. ಇವರು ಮಲ್ಲಮ್ಮನ ಪಾತ್ರ ಮಾಡ್ತಾರ. ಅಂದ್ರೆ ಭರಮರೆಡ್ಡಿ ಅಂದ್ರೆ ಪತಿದೇವ, ಇವರು ಮಲ್ಲಮ್ಮ ಅಂದ್ರೆ ಪತಿ. ಎರಡು ಪಾತ್ರಗಳನ್ನ ನಮ್ಮೂರಾಗ ಸಿಗ್ತಾರೆ. ನಿಮ್ಗೆ ಏನೋ ನಿಮ್ಗೆ ಅಕಸ್ಮಾತ್ ಬೇಕಾದ್ರೆ ಖಂಡಿತ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರೆ ಅವ್ರದ್ದು ನಂಬರ್ ಕೊಡ್ರಿ ಇರಲಿ. ಈಗ ಅಂದ್ರೆ ಈಗ ಭರಮರೆಡ್ಡಿ ಅವ್ರದ ನಂಬರ್ ಕೊಡ್ತೀನಿ, ನಂಬರ್ ಅಟ್ ಹೇಳ್ರಿ. 85 49 07 20 32 ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಏನೋ ಅಕಸ್ಮಾತ್ ನಿಮ್ಮ ಊರಲ್ಲಿ ಏನೋ
ಹೇಮರೆಡ್ಡಿ ಮಲ್ಲಮ್ಮ ಮಾಡೋರು ಇದ್ರಿ ಅಥವಾ ಏನೋ ನಾಟಕ ಕಂಪ್ನಿ ತೆಗಿಯೋರು ಇದ್ರು ಅಂದ್ರೆ ಖಂಡಿತ ಇವರು ಸಂಪರ್ಕ ಮಾಡಿರಿ. ನಿಮ್ಮ ನಾಟಕಕ್ಕೆ ಅವರು ಇದ್ರ ಮ್ಯಾಗ ಮಾಡಿಕೊಟ್ಟು ಬಂದು ಬಿಡ್ತಾರೆ. ಹೌದು ಸರ್. ಹಾಂ, ಅಥವಾ ನಿಮ್ಮ ಊರಾಗ ಏನಾರು ನಾಟಕ ಇದ್ರೆ ಖಂಡಿತ ಹೇಳ್ರಿ, ನಾವು ಬಂದು. ಈಗ ಇನ್ನೊಂದು ಸನ್ನಿವೇಶ ಸರ, ನಮ್ಮಲ್ಲಿ ಇದು ಆಟ ಆಗೈತೆ ಅಂತೇಳಿ ನಾವು ಹಾಗೆ ಕೂತಿಲ್ರಿ. ಇವರು ಏನು ಮಲ್ಲಮ್ಮ ಪಾತ್ರ ಮಾಡ್ತಕ್ಕಂಥ ಬಸವರಾಜ್ ಕುಂಬಾರ ಅದಾರಲ್ರಿ, ಇವರು ಒಂದು 4-5 ಊರ ಆಟಕ್ಕೆ ಇದು ಮಾಡಿಕೊಟ್ಟಾರ್ರಿ. ಅವರು ಸಾಗಾವಣೆ ರೀ. ಹೆಂಗತ್ತ ಕೊಳೆ ಮ್ಯಾಗ್ಯದಪ್ಪ ನಮ್ಮಲ್ಲಿ ಬಂದು ಮಾಡಬೇಕಂದಾಗ ಇತ್ಲಾಗ ಈ ಹತ್ತನೇ ತಾಲೂಕು ಇಲ್ರಿ, ಕರ್ಲಟ್ಟಿ ಊರಿಗೆ ಕಾರ್ಯಕ್ರಮ ಹೋಗಿ ಮಾಡಿಕೊಟ್ಟಾರ್ರಿ. ಆಮ್ಯಾಗ ಮದರಕಂಡಿಗೆ ಹೋಗಿ ಮಾಡಿಕೊಟ್ಟಾರ್ರಿ. ಆಮ್ಯಾಗ ಲಚ್ಚಾನ್ ಸಿದ್ಧಲಿಂಗ ಮಠ ಅಂತ ಗೊತ್ತೈತಾರ ಸರ, ಅಲ್ಲಿ ಹೋಗಿ ಕೇಸಿಂದ ಅಲ್ಲಿ ಸತತ ಒಂದು 4-5 ವರ್ಷ ಕಾರ್ಯಕ್ರಮ ನಡೆಸ್ಕೊಟ್ಟಾರ್ರಿ ಅವ್ರಿಗೆ. ಹಿಂಗೆ ಕೆಲವೊಂದು ಊರ ಕಡೆ ಅವ್ರ ಕಾರ್ಯಕ್ರಮ ನಡೆಸ್ಕೊಟ್ಟಾರ್ರಿ. ಈಗ ನಾವಾಗಲಿ ಭರಮರೆಡ್ಡಿ ಪಾತ್ರ ನಮ್ಮದು ಸಿರಿಸೈಲ್ದಾಗ ನೋಡಿದ್ರಂತಾರೆ ಸರ, ಅವರು ಮಲ್ಲಮ್ಮನ ಆಟ ಹೊಸ ತಯಾರು ಮಾಡಿದ್ರಿ. ಯಾವ್ರಿ ಅದು? ಬಾಗೇವಾಡಿ ತಾಲೂಕು ರೀ, ರೇಬಿನಾಳದಲ್ಲಿ ಮಲ್ಲಮ್ಮನ ಆಟ ತಯಾರು ಮಾಡಿದ್ರಿ ಸರ. ಎಲ್ಲ ಪಾತ್ರ 2 ತಿಂಗಳಗಟ್ಲೆ ತಾಲೀಮ್ ಹಚ್ಚಿಕೆಸಿಂದ ರೆಡಿ ಆಗಿತ್ತು ಅದು. ಮುಂದಿನ ಅವ್ರ ಊರಾಗ ಆಟ ಹೊರಗೆ ಹಾಕ್ಬೇಕಂತ ವಿಚಾರ ಮಾಡಿಕೊಂಡು ಅವರು ತಯಾರು ಮಾಡಿದ ಕೂಡಲೇ ಭರಮರೆಡ್ಡಿ ಪಾತ್ರನೇ ಅವ್ರಿಗೆ ಸಿಕ್ಕಿದಿಲ್ರಿ. ಅಲ್ಲೇ ಬಾಗೇವಾಡಿ ಬಾಜುಕರಿ ಅಬ್ಬ್ಯಾಳ ಐತ್ರಿ. ಅಬ್ಬ್ಯಾಳ ಅಂದ್ರೆ ಮುಸ್ಲಿಂ ಪೈಕಿ ಸಾಹೇಬ್ರಿ, ಅವನ ಹೆಸರು ಹಾಜಿ ಸಾಹೇಬನ ಅದ್ರಿ. ಅವ ಅಲ್ಲಿ ಸಿರಿಸೈಲ್ದಾಗ ರೀ ನಮ್ಮ ಆಟ ನೋಡಿದ್ರಿ, ನಿಡೋನಿದ್ರಿ. ನಿಡೋನಿದ ಆಟ ನೋಡೋಣ ರೀ. ಈಗ ಅಲ್ಲಿ ಈ ರೆಬ್ನಾಳ ಅಂತ ಏನು ಹೇಳ್ತಾನಲ್ರಿ ಬಾಗೇವಾಡಿ ತಾಲೂಕು, ಅಲ್ಲಿ ಅವ ಮಾಲಕನ ಹೆಸರು ರೀ ಚಂದ್ರಶೇಖರ್ ದೊಡ್ಡಮನೆ ರೀ. ಅವಾಗ ಇವ್ ಅಬ್ಬ್ಯಾಳದವ್ ಸಾಹೇಬ್ರಿ ಭಾರಿ ಫ್ರೆಂಡ್ಶಿಪ್ ರೀ. ಅಲ್ರಿ ಅವನಿಗೆ ಮಾತಾಡ್ತಾನ, ಸಾಹೇಬ್ರ ಈಗ 2 ತಿಂಗಳಾತ್ರಿ ನಾ ಒಟ್ಟು ಭರಮರೆಡ್ಡಿ ಪಾತ್ ಹುಡ್ಕ್ಯಾಳಾತನು, ನನಗೆ ಎಲ್ಲಿ ಸಿಕ್ಕೇ ಇಲ್ರಿ. ಈ ಚಂದ್ರಶೇಖರ್ ಹಂಗಾದ್ರೆ ನಿಡೋನಿ ಆಟ ಅಲ್ಲಿ ಸಿರಿಸೈಲ್ಗೆ ಬಂದಿತ್ತು. ಸಿರಿಸೈಲ್ದಾಗ ನಾನು ನೋಡಿನು, ಹುಡುಗ ಮಾತ್ರ ಭಾರಿ ಮಾಡ್ತಾನು. ಅವ್ರ ಆಟಿನ ಏನ ಐತೋ ಇಲ್ಲೋ ನನಗೆ ಗುರುತಿಲ್ಲ. ಅಲ್ಲಿ ಹೋಗಿ ಬಂದು ಭೇಟಿಯಾಗಿ ಬಂದ್ರೆ ಗುರುತಾಗ್ತತಿ. ಅಂದ ಕೂಡಲೇ ರೀ ಅವ್ರು ಏನು ಮಾಡಿದ್ರಿ, ಬಂದು ನಮ್ಮ ಊರಿಗೆ ಬಂದ್ರಿ. ಬಂದು ಕೂಡಲೇ ಅಂತಾರೆ ಬಂದು ಇಲ್ರಿ ಹಿಂಗೆ ಮನೆಗೆ ಬಂದು ಎಬ್ಸಿದ್ರಿ. ನಮ್ಮಲ್ಲಿ ಶಿವಪಾರ್ವತಿ ಜಾತ್ರೆ ಆಗ್ತೈತಲ್ರಿ, ಜಾತ್ರೆ ಒಳಗೆ ನಾವು ವಾಲಿ ಕರ್ಕಿ ಮಾಡ್ತೀವಿ ರೀ. ನಮ್ಮದು 7-8 ದಿವಸ ತಿರುಗಿ ಸಾಕಾಗಿ ಬಂದು ನಾ ಮನ್ಯಾಗ ಮಕ್ಕೊಂಡಿದ್ದೆ. ಹಗಲದ್ದು ಮಕ್ಕೊಂಡು ಬಂದು ಮನೆಗೆ ಒದರಾಕತ್ತಾರೆ ಅವರು. ಒದರಾಕತ್ತಾನ ಎದ್ದು ಕಿಸಿನ ಚಾಪ ಕುಡಿಸಿ ಅಂದ್ರೆ ಹಿಂಗೆ ರೀ ನಮಗೆ ಭರಮರೆಡ್ಡಿ ಪಾತ್ರ ಕೊಳಂಬಿದ್ದೈತಿ, ಬಂದು ನೀವು ಮಾಡಿ ಕೊಡ್ಬೇಕ್ರಿ. ಇಲ್ರಿ ಸರ ನಾ ಹಂಗೆ ಮಾಡ್ಲಾಕೆ ಬರಲ್ರಿ. ಈಗ ನಮ್ಮದು ಕಂಪ್ನಿನ ಇದು ಆಗಿ ನಾವು ಮತ್ತವ್ರು ನಾನು ಸೆಟ್ ಮಾಡ್ಕೊಳತ್ತೀವಿ. ಮತ್ತು ಅದರ ದೇಶದಿಂದ ಏನೈತಿ, ನೀವು ಈಗ ಬಂದು ಕೂಡಲೇ ನಿಮಗೆ ಹೂ ಅಂದ್ರೆ ನಾ ಬಾಂಡ್ರಿ ಸರ. ಅಕಸ್ಮಾತ್ ಇವ್ರು ನಮ್ಮ ಕಂಪ್ನಿಯವ್ರು ತಯಾರು ಮಾಡಿ ಇವರು ಅದೇ ತಾರೀಕು ತಾನು ಹಿಡಿದ್ರೆ ನಾ ಏನು ಮಾಡ್ಬೇಕಪ್ಪ? ನಮಗೂ ಒಬ್ಬ ಕಂಪ್ನಿ ಮಾಲಕ ನಾವು ಬದಾನ, ಅವ್ರಿಗೆ ಹೋಗಿ ಭೇಟಿ ಆಗೋನು, ಅವ್ರನ್ನ ಕೇಳೋನು. ಅವ್ರು ಹ್ಞೂ ಅಂದ್ರೆ ನಾನು ನಿಮ್ಗೆ ಒಬ್ಬಿಗೆ ನಾ ಒಬ್ಬಿಗೆ ಕೊಡಕ್ಕೆ ಬರಂಗಿಲ್ಲ. ಅವ್ರು ಅಂತ್ಯಾಕೆ ಹೋಗಿ ಬರೋಣ ಅಂದ್ರೆ ಹೋಗಿ ಬರೋಣ ಅನ್ನಿ. ಎಲ್ರಿ ಇದಾರೆ ರೀ, ಅವ್ರು ತೋಟದಾಗಿರ್ತಾರೆ. ಅವ್ರ ತೋಟ ಹೇಳಕತ್ತಿ ಇಲ್ಲಿ 1/2 ಕಿಲೋಮೀಟ್ರ್ ಆಗನ್ರಿ ಊರು ಬಡ್ಡಿ ಐತೆ ಅವ್ರ ತೋಟ. ಅಂದ ಕೂಡಲೇ ಅವ್ರು ಕರ್ಕೊಂಡು ಇಲ್ಲಿ ತೋಟಕ್ಕೆ ಬಂದೇವ್ರಿ. ತೋಟಕ್ಕೆ ಬಂದ ಕೂಡಲೇ ಮತ್ತು ಅವ್ರಿಗೆ ಅನ್ಕೊಂಬ ಬೇರ್ಕೊಂಡ್ರಿ ಅವ್ರು. ಇಲ್ರಿ ಮತ್ತು ನಮಗೆ ಹಿಂಗರೆ ತ್ರಾಸ ಅದ್ರಿ, ಮತ್ತು ನಮಗೊಂದು ತೊಳೆದಿನ ಬರೋಬ್ಬರ ಕಳಿಸ್ಕೊಡ್ರಿ, ನಮಗೆ ಸಾಗುವಳಿ ಮಾಡಿರಿ, ಹೆಂಗಾರೆ ಮಾಡಿಸ್ಕೊಡ್ರಿ, ನಿಮಗೆ ಅದು ಕೈ ಮುಗಿಲ ಆತ್ರಿ ಅಂತ. ಆಯ್ತು ರೀ ಸರ, ಮತ್ತು ಹಿಂಗೆ ನಾವು ಈಗ ಕಳಿಸ್ಕೊಡ್ತೀವಿ. ನಮ್ಮ ಮಾಲಕ್ ಹೇಳಿದ್ರಿ, ಯಾರ್ರೀ ಬಸವರಾಜ್ ಕುಂಬಾರ್ ರೀ. ಇಲ್ಲ ರೀ ನಾವು ಕಳಿಸ್ಕೊಡ್ತೀವಿ ಕಾಕ, ಮತ್ತು ನಮ್ಮ ಆಟ ಇದ್ದ ದಿವಸ ನಿಮ್ಮ ಆಟ ಬಂದರು ನಾವು ಅವತ್ತು ಕಳಿಸ್ಕೊಡಂಗಿಲ್ಲ, ಅವ್ರನ್ನ ಬಿಟ್ಟು ಕೊಡ್ಬೇಕು. ನಿಮ್ಮಲ್ಲಿ ಬರಲಿ, ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ನಾವು ಆಟ ಹಿಡಿದಿನ ನಿಮ್ಮ ಆಟ ಹಿಡ್ತಿದ್ರಿ ಅಂದ್ರೆ ಅವತ್ತು ಸುಳ್ಳು. ನಮ್ಮ ಭರಮರೆಡ್ಡಿ ನಮಗೆ ಬಿಡ್ಬೇಕಂತ ಹೇಳಿದ್ರಿ. ಆಯ್ತು ರೀ, ನಾವು ಅದು ಬಿಟ್ಟು ಏನ್ರಿ ಮಾಡ್ಕೋತೀವಿ, ನಮಗೆ ಕಳಿಸ್ಕೊಡ್ರಿ ಅಂದು ಅಲ್ಲಿ ಹೋಗ್ಲಾತೀಗ ಸತತ ಈಗ 10 ವರ್ಷ ಆದ ಅವ್ರಿಗೆ ಕಾರ್ಯಕ್ರಮ ನಡೆಸ್ಕೊಡತ್ತೇನೆ ರೀ ನಾ ಭರಮರೆಡ್ಡಿ ಪಾತ್ರ. ಹಾಂ ರೀ, ಮೊದಲು 500 ಎಷ್ಟು ಕೊಡ್ತೀರಿ? ಮೊದಲಿಗೆ 500 ಕೊಡ್ತಿದ್ರಿ. ಹಂಗೆ ಜಾಸ್ತಿ ಮಾಡ್ಕೋತ 800 ಕೊಟ್ರಿ. 800 ಕೊಟ್ಟು 1000 ಆತ್ರಿ. 1000 ಹೋಗಿ ಕೇಸಿಂದ ಈಗ 1500 ಪಗಾರ ಕೊಡ್ತಾರೆ ನಮ್ಮ. ಹಾಂ ರೀ, ಖರ್ಚು ಕೊಡ್ತಾರೆ. ಆಮ್ಯಾಗ ಏನೈತಿ ನಮ್ಮ ಆಯರೇ ಆಗಿದ್ದು ನಮಗೆ ಬಿಡ್ತಾರೆ. ಅದಂತೂ ಬರೋದೈತಿ. ಹಾಂ ರೀ, ಒಟ್ಟಾರೆ ನೋಡಿದ್ರಲ್ಲ, ಹಿಂಗಾಗಿ ಕಲಾವಿದರನ್ನ ಗುರುತಿಸೋದು ನಮ್ಮ ಕರ್ತವ್ಯ ಐತಿ. ಅದಕ್ಕೆ ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೊಂಡ್ವಿ. ಅವ್ರ ಪರವಾಗಿ ನಾನು ಕೂಡ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ್ರಿ.